KCET ಅಪ್ಲೈ ಮಾಡಿದ್ದೀನಿ, ಈಗ ಮುಂದೇನ್ ಮಾಡ್ಬೇಕು ಅಂತ ಕೆಲವು ಕ್ವಶನ್ಸ್ ಅನ್ನ ಕೇಳುತ್ತಿದ್ರೆ ಅಪ್ಲಿಕೇಶನ್ ಹಾಕಾಯ್ತು, ಮುಂದೆ ಏನೇನು ಸ್ಟೆಪ್ಸ್ ಇರುತ್ತೆ, ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಕ್ವಶನ್ ಇರುತ್ತಲ್ವಾ ವಿದ್ಯಾರ್ಥಿಗಳಲ್ಲಿ. ಆ ರೀತಿ ಕ್ವಶನ್ ನಿಮಗೂ ಕೂಡ ಇದೆಯಾ? ಇದ್ರೆ ಇವುದನ್ನ ತಪ್ಪದೆ ನೋಡಿ, ಸ್ವಲ್ಪ ಹಾಗೆ ಆಗುತ್ತೆ. ಸರಿ, ವಿಷಯ ಅಂತ ಹೇಳಿದ್ರೆ, ಮೊದಲನೇದಾಗಿ ಅಪ್ಲಿಕೇಶನ್ ಹಾಕಿದಂದ್ರೆ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಅನ್ನ ತೆಗೆದುಕೊಂಡಿರ್ತೀರಾ. ಆ ಅಪ್ಲಿಕೇಶನ್ ಪ್ರಿಂಟ್ ಔಟ್ ನ ಸೇಫ್ ಆಗಿ ಒಂದು ಫೈಲ್ ಅಲ್ಲಿ ಇಟ್ಕೊಂಡಿರಿ. ಯಾಕೆ ನೀವು ಕೇಳೋದಾದ್ರೆ, ಮುಂದೆ ಬೇಕಾಗತ್ತೆ, ಕೌನ್ಸಿಲಿಂಗ್ ಟೈಮ್ ಅಲ್ಲಿ ಬೇಕಾಗತ್ತೆ. ಸೀಟ್ ಅಲಾಟ್ಮೆಂಟ್ ಆಯ್ತು ಅಂದ್ಕೊಳ್ಳಿ, ನಿಮ್ಗೆ ಯಾವ್ದೊಂದು ಇಂಜಿನಿಯರಿಂಗ್ ಕಾಲೇಜು, ನರ್ಸಿಂಗ್ ಕಾಲೇಜು ಅಥವಾ ಯಾವ್ದೊಂದು ಕಾಲೇಜ್ ಅಲಾಟ್ ಆಯ್ತು, ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿರಲ್ವಾ, ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್. ಅಪ್ಲಿಕೇಶನ್ ಫಾರ್ಮ್ ಅನ್ನ ನೋಡಿನೇ ನಿಮಗೆ ಅಡ್ಮಿಷನ್ ಕೊಡ್ತಾರೆ. ಅಪ್ಲಿಕೇಶನ್ ಫಾರ್ಮ್ ಇರಬೇಕು, ಹಾಗೆ ಎಲ್ಲ ಡಾಕ್ಯುಮೆಂಟ್ ಇರಬೇಕು, ನೀವು ಕ್ಲೇಮ್ ಮಾಡಿದಂತಹ ಎಲ್ಲಾ ಕೋಟಾಗಳಿಗೆ ಸಂಬಂಧ ಡಾಕ್ಯುಮೆಂಟ್ ಇರಬೇಕು. ಅವುಗಳನ್ನೆಲ್ಲ ಚೆಕ್ ಮಾಡೇ ಕಾಲೇಜಲ್ಲಿ ಅಡ್ಮಿಷನ್ ಕೊಡ್ತಾರೆ. ಡೈರೆಕ್ಟ್ ಆಗಿ ಸೀಟ್ ಸಿಕ್ತು, ಅಡ್ಮಿಷನ್ ಆಯ್ತು ಹಾಗಿರಲ್ಲ. ಸೊ ಆ ಡಾಕ್ಯುಮೆಂಟ್ ಗಳಲ್ಲಿ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಈ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಅದಕ್ಕೋಸ್ಕರ ಅಪ್ಲಿಕೇಶನ್ ಫಾರ್ಮ್ ಅನ್ನ ಸೇಫ್ ಆಗಿ ಇಟ್ಕೊಂಡಿರಿ. ನಂತರ ಇನ್ನು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನಾದ್ರು ಚೇಂಜಸ್ ಅನ್ನ ಮಾಡಿದ್ರೆ, ಎಡಿಟ್ ಮಾಡಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ, ಅದರ ನಂತರ ಯಾವ್ದೋ ಒಂದು ಕೋಟಾ ಸ್ಟಾರ್ಟಿಂಗ್ ಅಲ್ಲಿ ಕ್ಲೇಮ್ ಮಾಡಿರಲ್ಲ, ಕ್ಲೇಮ್ ಮಾಡದೆ ಎಡಿಟ್ ಮಾಡಿ, ಆ ರೀತಿ ಇದ್ರೆ ಎಡಿಟ್ ಮಾಡಿದ ನಂತರ ಇರುವಂತಹ ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಸೊ ನಿಮ್ಮ ಬಳಿ ಇರಬೇಕಾಗಿರೋದು ಫೈನಲ್ ಅಪ್ಲಿಕೇಶನ್ ಫಾರ್ಮ್. ಎಡಿಟ್ ಮಾಡಿದ್ರೆ ಇದೆ ಅಪ್ಲಿಕೇಶನ್ ಫಾರ್ಮ್. ಅಕಸ್ಮಾತ್ ಎಡಿಟ್ ಮಾಡಿದ್ರೆ ಅಂದ್ಕೊಳ್ಳಿ, ಆ ಟೈಮಲ್ಲಿ ಎಡಿಟ್ ಮಾಡಿದ ನಂತರ ಇರುವಂತಹ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಪ್ರಿಂಟ್ ಔಟ್ ತೆಗೆದುಕೊಂಡು ಇಟ್ಕೊಂಡಿರ್ಬೇಕು. ಅದಾದ್ರೆ ಮತ್ತೆ ತುಂಬಾ ವಿದ್ಯಾರ್ಥಿಗಳು ಈಗ ಅಪ್ಲಿಕೇಶನ್ ಹಾಕಿ ಆಯ್ತು, ಅಪ್ಲಿಕೇಶನ್ ಪ್ರಿಂಟ್ ಔಟ್ ತೆಗೆದುಕೊಂಡು ಇಟ್ಕೊಂಡಿದೀವಿ, ಬಟ್ ಮುಂದೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕರೆದಾಗ, ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೇಳಿದಾಗ ನಮ್ಮ ಹತ್ರ ಈಗ ಪಾಸ್ವರ್ಡ್ ಇಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಅಪ್ಲಿಕೇಶನ್ ಫಾರ್ಮ್, ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ ಇವೆಲ್ಲವುಗಳನ್ನ ಸೇಫ್ ಆಗಿ ಇಟ್ಕೊಂಡಿರಿ. ಅದ್ರ ಜೊತೆಗೇನೆ ನೀವು ಲಾಗಿನ್ ಆಗ್ಬೇಕಾದ್ರೆ ಮೊಬೈಲ್ ನಂಬರ್ ಬೇಕಾಗತ್ತೆ, ಯಾಕಂದ್ರೆ ಅದಕ್ಕೆ OTP ಬರುತ್ತೆ. OTP ನ ಎಂಟರ್ ಮಾಡಿ ಲಾಗಿನ್ ಆಗ್ತೀರಾ. ಅದಕ್ಕೋಸ್ಕರ ಯಾವ ನಂಬರ್ ಅನ್ನ ಕೊಟ್ಟಿದ್ರು ಅಪ್ಲಿಕೇಶನ್ ಹಾಕೋದಕ್ಕೆ, ಆ ನಂಬರ್ ಅನ್ನು ಕೂಡ ಸೇಫ್ ಆಗಿ ಇಟ್ಕೊಂಡಿರಿ. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಆ ನಂಬರ್ ಬೇರೆ ಯಾರ್ದು ಆಗಿತ್ತು, ಈಗ ನನ್ನ ಹತ್ರ ಇಲ್ಲ ಅದು, ಆ ರೀತಿ ಹೇಳ್ತಿರ್ತಾರೆ. ಕೆಲವೊಮ್ಮೆ ನಂಬರ್ ಕಳೆದೋಯ್ತು ಅಂತ ಹೇಳ್ತಾರೆ. ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಮೊಬೈಲ್ ನಂಬರ್, ಇಮೇಲ್ ID ಅವುಗಳನ್ನು ಕೂಡ ನೀವು ಸೇಫ್ ಆಗಿ ಇಟ್ಕೊಂಡಿರಬೇಕು. ಇದ್ರ ಜೊತೆಗೆ ಮತ್ತೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಯಾವ್ಯಾವ ರಿಸರ್ವೇಶನ್ ಕೋಟಾಗಳನ್ನ ಕ್ಲೇಮ್ ಮಾಡಿದಿರೋ ಅದಕ್ಕೆ ಸಂಬಂಧ ಡಾಕ್ಯುಮೆಂಟ್ಸ್ ಇರಿದಾವೆ, ಆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಸೇಫ್ ಆಗಿ ಇಟ್ಕೊಂಡಿರ್ಬೇಕು. ಈಗ SSLC ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು. ಅದ್ರ ಜೊತೆಗೆ PUC ಮಾರ್ಕ್ಸ್ ಕಾರ್ಡ್ ಮುಂದೆ ಬರುತ್ತೆ. ಅದ್ರ ಬದಲಿಗೆ ನೀವು ಅಂದ್ರೆ ಫೈನಲ್ ಮಾರ್ಕ್ಸ್ ಕಾರ್ಡ್ ಬಂದ್ರೆ ಅದನ್ನ ಯೂಸ್ ಮಾಡ್ಕೋಬಹುದು. ಇದ್ರೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡ್ತಾರೆ ನಿಮ್ಮ ರಿಸಲ್ಟ್ ಎಲ್ಲ ಬಂದ ನಂತರ. ಸೊ ಅದನ್ನ ತೆಗೆದಿಟ್ಕೊಳ್ತೀರಾ. ಸೊ SSLC ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು. ಅದರ ನಂತರ ಈ ಕೋಟಾಗಳನ್ನ ಏನು ಕ್ಲೇಮ್ ಮಾಡಿರ್ತೀರಾ, ಯಾವ್ದು ಇನ್ಕಮ್ ಸರ್ಟಿಫಿಕೇಟ್ ರಿಲೇಟೆಡ್ SNP ಕೋಟಾ ಕ್ಲೇಮ್ ಮಾಡಿದ್ರೆ ಅದಕ್ಕೆ ಸಂಬಂಧಿಸಿದ್ದು, ಹಾಗೆ ಕಾಸ್ಟ್ ಸರ್ಟಿಫಿಕೇಟ್, ಅದೇ ರೀತಿ ನೀವು ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಇವುಗಳನ್ನ ಕ್ಲೇಮ್ ಮಾಡಿದ್ರೆ ಅವುಗಳಂತೆ ಸಂಬಂಧಂತಹ ಸರ್ಟಿಫಿಕೇಟ್ಸ್, ಈ ರೀತಿ ನೀವು ಯಾವ್ಯಾವ ರಿಸರ್ವೇಶನ್ಸ್ ಅನ್ನ ಕ್ಲೇಮ್ ಮಾಡಿದ್ರೋ ಆ ರಿಸರ್ವೇಶನ್ ಗಳಿಗೆ ಸಂಬಂಧಂತಹ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವುಗಳು ನಿಮ್ಮ ಬಳಿ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಪ್ಲಿಕೇಶನ್ ಫಾರ್ಮ್ ಆಯ್ತು, ನಂತರ ಯಾವುದು ID ಪಾಸ್ವರ್ಡ್ ಆಯ್ತು, ನಂತರ ಇಮೇಲ್ ID, ಮೊಬೈಲ್ ನಂಬರ್, ಹಾಗೆ ಸಂಬಂಧಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ಒಂದು ಕಡೆ ಸೇಫ್ ಆಗಿ ಇಟ್ಕೊಂಡ್ರಿ. ಒಂದು ಫೈಲ್ ಮಾಡಿಟ್ಕೊಳ್ಳಿ, ಅದರೊಳಗಡೆ ಎಲ್ಲವನ್ನು ಕೂಡ ಒಂದು ಕಡೆ ಇರೋ ರೀತಿ ನೋಡ್ಕೊಳ್ಳಿ. ಸೊ ನೀವು ಮಾಡ್ಬೇಕಾಗಿರುವಂತ ಕೆಲಸ ಇವೆಷ್ಟು. ಸೊ ಮತ್ತೇನೋ ಡೌಟ್ ಇದೆಯಾ? ಡೌಟ್ ಇದ್ರೆ ಕಮೆಂಟ್ ಹೋಗಿ ತಿಳಿಸಿ, ಮುಂದಿನ ಸಿಗೋಣ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಜಾಯ್ನ್ ಆಗಿ. PUC ಹಾಗೆ KCET ಎಕ್ಸಾಮ್ಗೋಸ್ಕರ ಮಾಡಿರೋದು, ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್, ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಮುಂದಿನ ಸಿಗೋಣ. ಜೈ ಹಿಂದ್.